ಇರೋದೇ ನಿಮ್ಮ ಮೇಲೆ ಅನ್ನೋ ತರ ಇರುತ್ತೆ. ಇವತ್ತವರೆಗೂ ಯಾವುದೇ ಸಿನಿಮಾ ಒಪ್ಕೊಂಡಿದ್ರು ಅದು ಕತೆಗೋಸ್ಕರ. ಇವ್ರಿಗೆ ಆಕ್ಟಿಂಗ್ ಅನ್ನೋದೇನು ಅಂತ ಕಷ್ಟದ ಟಾಸ್ಕ್ ಅಲ್ಲ. ಶಿ ವಾಸ್ ವೆರಿ ಪ್ರೋಮ್ಯಾಕ್ಸ್. ಆಕ್ಚುಲಿ ಏನಂದ್ರೆ ಒಂದೇ ಪಾತ್ರದಲ್ಲಿ ಒಬ್ಬ ಕಲಾವಿದ ಮಾಡ್ಕೊಂಡು ಬಂದಾಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯೂನಿಫಾರ್ಮ್ ಅಷ್ಟೇ ಕಾಮನ್ ಆಗಿರ್ಬೇಕು, ಆ ಯೂನಿಫಾರ್ಮ್ ಒಳಗಿರುವಂತ ವ್ಯಕ್ತಿ ಬದಲಾಗ್ಲೇಬೇಕು. ಇದ್ರಲ್ಲೂ ಕೂಡ ಸಾಮ್ರಾಜ್ ಶೆಟ್ಟಿ ಅವರಿದ್ದಾರೆ. ಇರೋರೇ ಇಲ್ಲಿ ನಾವು ಊಟ ಹೊಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಲೈಫ್ ಲಾಂಗ್. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ ತಕ್ಷಣ, ಫೇಮಸ್ ಆಗಿದ ತಕ್ಷಣ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ. ಬಂದ್ರೆ ಹೋಗ್ತಾರೆ, ಯಾಕೆ ಬಿಡ್ತಾರೆ? ಸರ್ ನಂದು ಪಾಸ್ಪೋರ್ಟ್ ಇಲ್ಲ ಸರ್ ಅಂತ. ಹಾಯ್ ಹಲೋ ನಮಸ್ಕಾರ. ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಈಗ ಹೊಸ ಸಿನಿಮಾಗಳ ಹಬ್ಬನೇ ಶುರುವಾಗಿದೆ ಅಂತ ಹೇಳ್ಬಹುದು. ಈಗ ಆ ಒಂದು ಹೊಸ ಸಿನಿಮಾಗಳಿಗೆ ಶಭಾಷ್ ಬಡ್ಡಿ ಮಗನೆ ಸಿನಿಮಾ ಕೂಡ ಸೇರ್ಪಡೆಯಾಗಿದೆ. ಇವತ್ತು ನಮ್ಮ ಜೊತೆ ಶಭಾಷ್ ಬಡ್ಡಿ ಮಗನೆ ಸಿನಿಮಾದ ನಾಯಕ ನಟರಾದಂತಹ ಪ್ರಮೋದ್ ಶೆಟ್ಟಿ ಹಾಗೂ ನಾಯಕ ನಟಿಯಾದಂತಹ ಆದ್ಯ ಪ್ರಿಯಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಗೂ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ಈ ಸಿನಿಮಾ ಟೈಟಲ್ ಕೇಳಿದ ತಕ್ಷಣ ಒಂದು ಕುತೂಹಲ ಮೂಡುತ್ತೆ. ಶಭಾಷ್ ಬಡ್ಡಿ ಮಗನೆ ಅಂದ್ರೆ ಏನು ಹೊಗಳ್ತಿದಾರಾ ಅಥವಾ ಬೈತಿದಾರಾ ಅಂತ ಹೇಳಿ ಸಿನಿಮಾ ಟೈಟಲ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಅಂದ್ರೆ ನಿಮ್ಗೆ ಅದು ಬರೀ ಬಡ್ಡಿ ಮಗನೆ ಅಂತ ಯೂಸ್ ಮಾಡಿದ್ರೆ ತೆಗಳದಂಗಿರುತ್ತೆ, ಬಟ್ ಶಬಾಷ್ ಅನ್ನೋ ಪದ ಸೇರಿದಾಗ ಅದು ಹೊಗ್ಲಿಕ್ಕೇನೆ ಆಗುತ್ತೆ. ಅಂಡ್ ಈ ಟೈಟಲ್ ಕೇಳಿದಾಗ ನನಗೂ ಅದೇ ಕನ್ಫ್ಯೂಷನ್ ಇತ್ತು, ಇಡ್ಬೋದಾ ಇಡಬಾರ್ದಾ, ಹೆಂಗಿದು ಏನು ಅಂತ. ಬಟ್ ಡೈರೆಕ್ಟರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರು ಅಂಡ್ ಪ್ರೊಡ್ಯೂಸರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಸರ್, ಕ್ಯಾಚಿ ಆಗಿದೆ, ಇರ್ಲಿ, ಇದು ಚೆನ್ನಾಗಿದೆ ಅನ್ನೋ ತರ. ಸೊ ಹಂಗಾಗಿ ಓಕೆ, ಹೋಗೋಣ ಇದ್ರ ಜೊತೆ. ಯಾಕಂದ್ರೆ ಅದ್ ಕೇಳಿದ ತಕ್ಷಣ ಯಾರಿಗಾದ್ರೂ ಅನ್ಸತ್ತಲ್ಲ, ಏನಿರ್ಬೋದು ಸಿನಿಮಾ ಇದು, ಶಬಾಷ್ ಬಡ್ಡಿ ಮಗನೆ ಅಂತೆಲ್ಲ ಇಟ್ಬಿಟ್ಟಿದ್ದಾರೆ ಅಂತ. ಸೊ ಆ ಕ್ಯೂರಿಯಾಸಿಟಿ ಇರ್ಲಿ ಆಡಿಯನ್ಸ್ಗೆ ಅನ್ನೋ ನಿಟ್ಟಿನಲ್ಲಿ ಈ ಟೈಟಲ್ ನ ಓಕೆ ಮಾಡಿದೀವಿ. ಇನ್ನು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸರ್? ಈ ಸಿನಿಮಾದಲ್ಲಿ ವೆರಿ ಲೇಸಿ ಕಾಪ್, ಸೋಂಬೇರಿ ಒಬ್ಬ ಇನ್ಸ್ಪೆಕ್ಟರ್. ಅಂದ್ರೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವನು ಸೋಂಬೇರಿ, ಬಟ್ ಕ್ಲೈಮ್ಯಾಕ್ಸ್ ಆಫ್ ದ ಫಿಲ್ಮ್ ಅಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ಎಷ್ಟು ಸೋಂಬೇರಿ ಇದ್ರು, ಎಷ್ಟು ಕೇರ್ಲೆಸ್ ಆಗಿದ್ರು, ಹೇಗೆ ಎಷ್ಟು ಚೆನ್ನಾಗಿ ಕೇಸನ್ನ ಸಾಲ್ವ್ ಮಾಡ್ತಾನೆ ಅನ್ನೋ ಒಂದು ವಿಚಾರ. ಸೊ ಹಂಗಾಗಿ ಅದು ಶಬಾಷ್ ಬಡ್ಡಿ ಮಗನೆ. ಅಂದ್ರೆ ಒಬ್ಬ 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 ವೇಸ್ಟ್ ಅಂತ ಕನ್ಸಿಡರ್ ಮಾಡಿದವನು ಯಾವುದೋ ಒಂದು ಉತ್ತಮವಾದ ಕೆಲಸ ಮಾಡಿದಾಗ ನಿಮ್ಗೆ ಫಸ್ಟ್ ಬರೋ ಎಕ್ಸ್ಪ್ರೆಷನ್ನೇ ಅದೇ ಅಲ್ವಾ, ಓ ಶಬಾಷ್ ಬಡ್ಡಿ ಮಗನೆ, ಏನೋ ಅನ್ಕೊಂಡೇ ಇರಲಿಲ್ಲ ಮಾಡ್ಬಿಟ್ಟೆ ನೀನು ಅಂತ. ಸೊ ಆ ಥರದ್ದು ಒಂದು ಎಕ್ಸ್ಪ್ರೆಷನ್ ಇದು. ಸೊ ಆ ಕ್ಯಾರೆಕ್ಟರ್ನು ಹಾಗೆ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಅವನು ಹೊಸದಾಗಿ ಮದುವೆ ಆಗಿರ್ತಾನೆ, ಡ್ಯೂಟಿಗಿಂತ ಜಾಸ್ತಿ ಬ್ಯೂಟಿಯಿಂದನೇ ಹೋಗ್ತಿರ್ತಾನೆ, ಅಂದ್ರೆ ಆ ಹೆಂಡತಿಯಿಂದನೇ ಹೋಗ್ತಿರ್ತಾನೆ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ಡಿಸೈನು, ಕ್ಯಾರೆಕ್ಟರ್ ಆರ್ಕ್ ಇರುವಂಥ ಒಂದು ಸಿನಿಮಾ ಇದು. ಸೊ ಹಾಗಾಗಿ ಟೈಟ್ಲು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ನಾನು ಈ ಥರದ ಕ್ಯಾರೆಕ್ಟರ್ನ ಎಲ್ಲೂ ಪ್ಲೇ ಮಾಡಿರಲಿಲ್ಲ. ಅಂದ್ರೆ ಈ ಸೋಂಬೇರಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಎಲ್ಲೂ ಪ್ಲೇ ಮಾಡಿಲ್ಲ. ಎಲ್ಲಾ ಕಡೆನೂ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರ್ಬೋದು, ಅಥವಾ ನೆಗೆಟಿವ್ ಶೇಡಲ್ಲಿ ಇರುವಂಥ ಪೊಲೀಸ್ ಆಫೀಸರ್ ಆಗಿರ್ಬೋದು, ಈ ಥರದ್ದನ್ನೇ ಮಾಡಿದ್ದೆ. ಆ್ಯಂಡ್ ಲಾಫಿಂಗ್ ಬುದ್ಧ ಮೂಲಕ ತುಂಬ ಹಾನೆಸ್ಟ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಮಾಡಿದ್ದೆ. ಸೊ ಈ ಥರ ಲೇಸಿ ಆಗಿರೋ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಟ್ರೈ ಮಾಡಬೇಕು ಅನ್ನೋದು ಇತ್ತು. ಅಟ್ ದ ಸೇಮ್ ಟೈಮ್ ಈ ಥರದ್ದು ಒಂದು ಸ್ಕ್ರಿಪ್ಟ್ ಬಂದಾಗ ಭಾಳ ಖುಷಿ ಆಯಿತು. ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ನಾನು ಅದೇ ನಮ್ಮ ಪೊಲೀಸ್ ಸಾಹೇಬ್ರು ವೈಫ್ ಕ್ಯಾರೆಕ್ಟರ್ ಮಾಡಿರೋದು. ನಂದು ಹೆಂಗಿರುತ್ತೆ ಅಂದರೆ, ಒಂದು ಹಳ್ಳಿಲಿ ಒಂದು 80s ಅಲ್ಲಿ ಸೋಷಿಯಲ್ ಮೀಡಿಯಾಗಳೇ ಇಲ್ಲದೆ ಇದ್ದಾಗ ಒಂದು ಫ್ಯಾಮಿಲಿ ಹೆಂಗಿರುತ್ತೆ, ಹಸ್ಬೆಂಡ್ ಹೊಸ್ದಾಗ ಮದುವೆ ಆಗಿದ್ದಾಗ ಅವ್ರ ಮನೆಗೆ ಬರ್ತಿರ್ತಾರೆ, ವೆಯ್ಟ್ ಮಾಡೋದು ಹೆಂಗಿರುತ್ತೆ, ಒಂದು ಲವಿ ಡವಿ ಹೆಂಗಿರುತ್ತೆ, ಆ ಥರ ಇರುತ್ತೆ. ಸರ್, ನೀವು ಹೇಳಿದ್ರಿ ಶಭಾಷ್ ಬಡ್ಡಿ ಮಗನೆ ಸಿನಿಮಾ, ಆಮೇಲೆ ನಿಮ್ಮ ಒಂದು ಪಾತ್ರ ಹೇಳಿದ್ರಿ, ಅದು ನೋಡ್ತಿದ್ರೆ ಒಂಥರ ಕನೆಕ್ಟ್ ಆಗುತ್ತೆ. ಅಂದರೆ ಫುಲ್ ಸ್ಟೋರಿ ಇರೋದೇ ನಿಮ್ಮ ಮೇಲೆ ಅನ್ನೋ ಥರ ಇರುತ್ತೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರವನ್ನು ಮಾಡೋದು, ಅಥವಾ ಈಸಿಯಾಗಿ ಮಾಡಿದ್ರಾ ಅಂತ ಹೇಳಿ? ಇಲ್ಲ, ಆಕ್ಟಿಂಗ್ ವೈಸ್ ಅಲ್ಲಿ ನಿಮ್ಗೆ ಏನು ದೊಡ್ಡ ಚಾಲೆಂಜ್ ಅನ್ಸಲ್ಲ. ಯಾಕಂದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದಾಗ ನಿಮ್ಗೆ ನಂಬರ್ ಆಫ್ ಡೇಸ್ ಶೂಟ್ ಕಡಿಮೆ ಇರುತ್ತೆ ಆ ಕ್ಯಾರೆಕ್ಟರ್ ಜೊತೆ. ಬಟ್ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಇರುತ್ತೆ ಅನ್ನೋ ಡಿಫ್ರೆನ್ಸ್ ಬಿಟ್ರೆ, ಹೀರೋ ಆಗಿ ಎಕ್ಸ್ಟ್ರಾ ಜವಾಬ್ದಾರಿನೇನೋ ಎದೆ ಮೇಲೆ ಹಾಕೋಬೇಕು, ತಲೆ ಮೇಲೆ ತಗೋಬೇಕು ಅನ್ನೋ ಥರದ್ದೇನು ನನಗೇನು ಅನ್ಸಲ್ಲ. ಯಾಕಂದ್ರೆ ಪರ್ಫಾರ್ಮೆನ್ಸ್ ವೈಸ್ ನಿಮ್ಮ ಡೆಡಿಕೇಶನ್, ನಿಮ್ಮ 100% ಎಫರ್ಟು ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆದ್ರೂ ಅಷ್ಟೇ ಇರುತ್ತೆ, ಲೀಡ್ ಕ್ಯಾರೆಕ್ಟರ್ ಆದ್ರೂ ಅಷ್ಟೇನೆ ಇರುತ್ತೆ. ಬಟ್ ಬಿಸ್ನೆಸ್ ವೈಸು, ಪ್ರೊಡ್ಯೂಸರ್ ವೈಸ್ ಎಲ್ಲ ಬಂದಾಗ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ, ಈ ಸಿನಿಮಾ ಗೆಲ್ಬೇಕು, ನೀನ್ ಗೆದ್ರೆ ನಿರ್ಮಾಪಕ ಗೆಲ್ತಾನೆ, ನಿರ್ಮಾಪಕ ನಿರ್ದೇಶಕ ಗೆಲ್ತಾನೆ, ಸೊ ಇಡೀ ತಂಡ ಗೆಲ್ಬೇಕು ಅಂದ್ರೆ ಈ ಸಿನಿಮಾ ಚೆನ್ನಾಗಿ ಕಾಣಬೇಕು, ಆ ಥರದ್ದು ಒಂದು ಥಾಟ್. ಅದು ಬಿಟ್ರೆ ಪರ್ಫಾರ್ಮೆನ್ಸ್ ವೈಸ್ ನನಗೇನು ತುಂಬಾ ದೊಡ್ಡ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಯಾಕಂದ್ರೆ ನಾವೆಲ್ಲ ರಂಗಭೂಮಿಯಿಂದ ಬಂದಿರೋದ್ರಿಂದ ನಿಮ್ಗೆ ಅಲ್ಲಿ ಸಣ್ಣ ಪಾತ್ರ ಆಗ್ಲಿ ದೊಡ್ಡ ಪಾತ್ರ ಆಗ್ಲಿ, ಆ ಪಾತ್ರಕ್ಕೆ ಬೇಕಾಗಿರುವಂತಹ ಹಾನೆಸ್ಟಿಯನ್ನ, ಆ ಪಾತ್ರಕ್ಕೆ ಬೇಕಾಗಿರುವಂತಹ ಡಿಸಿಪ್ಲಿನ್ ಅನ್ನ ನಾವು ಮೇಂಟೈನ್ ಮಾಡಿದ್ರೆ ಅದೇ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ತಗೊಂಡೋಗುತ್ತೆ ಅಂತ ಅನ್ಸುತ್ತೆ ನನಗೆ.
ಮ್ಯಾಮ್ ಸರ್ಗೆ ತುಂಬ ಸಿನಿಮಾಗಳು ಮಾಡಿದ್ದಾರೆ ಹಾಗೂ ಹೇಳಿದ್ದಾರೆ ಕೂಡ ಅವ್ರು ರಂಗಭೂಮಿಯಿಂದ, ಹಾಗಾಗಿ ಅವ್ರಿಗೆ ಆ್ಯಕ್ಟಿಂಗ್ ಅನ್ನೋದೇನು ಅಂತ ಕಷ್ಟದ ಟಾಸ್ಕ್ ಅಲ್ಲ. ಬಟ್ ಅವ್ರ ಮುಂದೆ ನೀವು ಮಾಡ್ಬೇಕಾದ್ರೆ ಏನಾದ್ರು ಭಯ ಆಯ್ತಾ ಅಥವಾ ಆರಾಮಾಗಿ ಮಾಡಿದ್ರಾ? ಸಿಕ್ಕಾಬಟ್ಟೆ ಮ್ಯಾಮ್, ಸಿಕ್ಕಾಬಟ್ಟೆ ಹೆದರ್ತಿದ್ದೆ. ಅಂದ್ರೆ ಬೇರೆಯವ್ರದ್ದಾಗಿದ್ರೆ ಗೊತ್ತಾಗ್ತಾ ಇರ್ಲಿಲ್ವೇನೋ, ಬೇರೆಯವ್ರ ಜೊತೆ ಕಾಂಬಿನೇಷನ್ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರು ನಡೆದೋಗ್ಬಿಡುತ್ತೆ ಅನ್ನೋ ಧೈರ್ಯ ಇರ್ತಾ ಇತ್ತು. ಬಟ್ ಸರ್ ಜೊತೆ ಮಾಡಿದಾಗ ಇದು ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ರೆ, ಇದು ಸರಿಯಾಗಿ ಮಾಡ್ತಿಲ್ಲ ನೀವು ಅಂತ ಹೇಳ್ಬಿಟ್ರೆ ಸಿಕ್ಕಾಬಟ್ಟೆ ಹೆದರ್ತಾ ಇದೆ. ಆಮೇಲೆ ಸರ್ ಹೇಳ್ಕೊಟ್ಟು ಏನಿಲ್ಲ, ಆರಾಮಾಗಿ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಆರಾಮಾಗಿ ಮಾಡಿ ಅಂತ ತುಂಬಾ ಹೇಳ್ಕೊಡ್ತಿದ್ರು ನಂಗೆ. ಮತ್ತೆ ನಾನು ಆ ಕ್ಯಾರೆಕ್ಟರ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದೆ. ನನಗೆ ಕಾಸ್ಟ್ಯೂಮ್ಸು ಮತ್ತೆ ಆ ಹೇರ್ ಸ್ಟೈಲ್ಸ್ ಆಗ್ಬೋದು, ಆ ಮೇಕಪ್ ಆಗ್ಬೋದು, ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ನನಗೆ. ನನ್ನ ಕ್ಯಾರೆಕ್ಟರ್ ತುಂಬಾ ಖುಷಿ ಕೊಟ್ಟಿದೆ ನನಗೆ. ಈಗ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ರೋಲಲ್ಲಿ ಆ್ಯಕ್ಟ್ ಮಾಡ್ಬೇಕಂತೆಲ್ಲ ಆಸೆ ಇರುತ್ತೆ. ನಾನು ಪೋಸ್ಟರ್ ನೋಡಿದಾಗ ನೀವು ಒಂದು ಹಳ್ಳಿ ಹುಡುಗಿ, ಒಂದು ಹಳ್ಳಿ ಟ್ರೆಡಿಷ್ನಲ್ ಒಂದು ಗೃಹಿಣಿ ಯಾವ ಥರ ಇರ್ತಾರೋ ಹಾಗಿದ್ದೀರಾ. ಸೊ ನಿಮ್ಗೆ ಇಷ್ಟ ಆಯ್ತಾ ಪಾತ್ರ ಕೇಳಿದಾಗ ಅಥವಾ ಹಾಗೆ ಮಾಡಿದ್ರಾ ಅಂತ ಹೇಳಿ? ಇಲ್ಲ, ಇಷ್ಟ ಆಗಿತ್ತು, ತುಂಬಾ ಇಷ್ಟ ಆಗಿದ್ದು. ನಾನು ಇವಾಗ ಟ್ರೇಲರ್ ಎಲ್ಲ ನೋಡಿದ್ಮೇಲೆ ಫುಲ್ ಕಂಪ್ಲೀಟ್ ಆದ್ಮೇಲೆ ತುಂಬಾ ಇಷ್ಟ ಆಗಿತ್ತು. ಮೊದಲು ಇಷ್ಟ ಆಗಿತ್ತು, ಬಟ್ ನನಗೆ ಇನ್ನೊಂದೇನಪ್ಪ ಅಡ್ವಾಂಟೇಜ್ ನಮ್ಮ ಸಿನಿಮಾದಲ್ಲಿ ಅಂದ್ರೆ, ನಾನು ತುಂಬಾ ಹಳ್ಳಿ ಹುಡುಗಿಯಾಗೂ ಕಾಣಿಸ್ಕೊಂಡಿದ್ದೀನಿ. ಸಾಂಗ್ ನೀವೆಲ್ಲ ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಸಾಂಗ್ ಅಲ್ಲಿ ತುಂಬಾ ಮಾಡರ್ನ್ ಆಗೂ ಕಾಣಿಸ್ಕೊಂಡಿದ್ದೀನಿ. ಎರಡೂ ಶೇಡು ಒಂದೇ ಸಿನಿಮಾದಲ್ಲಿ ಸಿಕ್ತು ಅಂದಾಗ ಖುಷಿ ಇದ್ದೇ ಇರುತ್ತೆ ಮ್ಯಾಮ್. ಸಾಂಗ್ ಅಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಆಯ್ತಾ ಅಥವಾ ಈ ಹಳ್ಳಿ ಶೇಡ್ ಮಾಡೋದು ಕಷ್ಟ ಆಯ್ತಾ? ಯಾವುದು ನಿಮಗೆ? ಅಂದ್ರೆ ಅದೇ ಸ್ಟಾರ್ಟಿಂಗ್ ಒಂದ್ 2 ದಿನ ಸರ್ ಮುಂದೆ ಆಕ್ಟ್ ಮಾಡೋದ್ ಕಷ್ಟ ಆಯ್ತು ಅನ್ನೋದ್ ಬಿಟ್ರೆ ಮಿಕ್ಕಿದೆಲ್ಲ ಈಸಿಯಾಗೇ ಇತ್ತು. ಅಷ್ಟೊಂದೇನ್ ನನ್ಗೆ ಕಷ್ಟ ಆಯ್ತು ಅಂತ ಸಾಂಗ್ ಅನ್ನಿಸ್ತಿಲ್ಲ. ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡ್ಬಿಟ್ರು ಅವರು. ಆಕ್ಟಿಂಗ್ ಅಲ್ಲಿ ಅಟ್ಲೀಸ್ಟ್ ಅಲ್ಲಲ್ಲಿ ಜರ್ಕ್ಗಳಿದ್ದಾಗ ನಾವು ಕರೆಕ್ಷನ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಹೋದ್ವಿ. ಬಟ್ ಸಾಂಗ್ ಸಿಕ್ಕಾಪಟ್ಟೆ ಕಂಫರ್ಟ್ ಆರಾಮಾಗಿ ಮಾಡ್ಕೊಂಡು ಹೋದ್ರು ಅವ್ರು. ಅಂದ್ರೆ ಸಾಂಗ್ ಅಲ್ಲಿ ಅವರು ಆರಾಮಾಗಿ ಮಾಡ್ಕೊಂಡ್ರು, ಆಕ್ಟಿಂಗ್ ನೀವು ಆರಾಮಾಗಿ ಮಾಡ್ಕೊಂಡು. ಸಾಂಗ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ಕಾನ್ಶಿಯಸ್ ಆಗ್ಬಿಟ್ಟಿದ್ದೆ ನಾನು. ಅಯ್ಯೋ ನಂಗೆ ಅಂದ್ರೆ ಆ ತರದ್ ಸಾಂಗ್ ಮಾಡಿ ಗೊತ್ತಿಲ್ಲ ನಂಗೆ ಇವತ್ತರೆಗೂ. ಮಾಡಿರೋ ಎಲ್ಲ ಸಾಂಗ್ ಎಲ್ಲ ಮೌಂಟೇಜ್ ಸಾಂಗ್ಸ್ ಆಗಿರೋದ್ರಿಂದ, ಅಂದ್ರೆ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸಾಂಗ್ಸೇ ಇರೋದ್ರಿಂದ ಯಾವುದೇ ಸಿನಿಮಾ ನೋಡಿದ್ರು ನಮ್ ಜೊತೆ ಇರೋಂಥದ್ದು. ಇದ್ರಲ್ಲಿ ಮಾತ್ರ ನಾನು ಫಸ್ಟ್ ಟೈಮ್ ರೊಮ್ಯಾಂಟಿಕ್ ಆಗಿ ಅಥವಾ ಒಂದು ಹೀರೋಯಿನ್ ಜೊತೆ ಸುತ್ತಾಡುವಂತ ಸಾಂಗ್ ಇರ್ಬೋದು, ಆ ತರದನ್ನ ಮಾಡಿರೋದೇ ಫಸ್ಟ್ ಟೈಮ್. ಸೊ ನಾನು ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದ್ದೆ, ಬಟ್ ಶಿ ವಾಸ್ ವೆರಿ ಪ್ರೋಮ್ಯಾಕ್ಸ್ ಅದರಲ್ಲಿ. ಸಿನಿಮಾನ ನೀವು ಇದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಕತೆ ಕಾರಣನ ಅಥವಾ ಕಾಸ್ಟ್ ಕೇಳಿ ಓಕೆ ಇವರೆಲ್ಲ ಇದ್ದಾರೆ ಮಾಡಬಹುದು ಅಂತ ಏನ್ ರೀಸನ್ಸ್ ನೀವು ಈ ಸಿನಿಮಾ ಒಪ್ಕೊಂಡಿದ್ದೀರಿ? ಅಲ್ಲ, ನಾನು ಇವತ್ತವರೆಗೂ ಯಾವುದೇ ಸಿನಿಮಾ ಒಪ್ಕೊಂಡಿದ್ರು ಅದು ಕತೆಗೋಸ್ಕರ. ಅಪಾರ್ಟ್ ಫ್ರಮ್ ದಟ್ ಏನಾದ್ರೂ ಕತೆ 50% ಇದೆ ಅಂದ್ರೆ ಇನ್ನೊಂದು 50% ನನಗೆ ಫ್ರೆಂಡ್ಶಿಪ್ ಮ್ಯಾಟರ್ ಆಗ್ಬಿಡುತ್ತೆ. ಅಂದ್ರೆ ಯಾರು ಮಾಡ್ತಿದ್ದಾರೆ ಸಿನಿಮಾ, ಅವ್ರ ಜೊತೆ ವರ್ಕ್ ಮಾಡಬೇಕು ಬೇಡವೋ ಅಥವಾ ಮಾಡ್ಲೇಬೇಕು ಇವ್ರ ಜೊತೆ ಸಿನಿಮಾ. ಸೊ ಹಂಗಾಗಿ ಇದನ್ನ ಒಪ್ಕೊಳ್ಳೋಣ ಅನ್ನೋದು ತುಂಬಾ ಕಡಿಮೆ ನಾನು ಆತರ ಇದು ಮಾಡಿರೋದು, ಒಪ್ಕೊಂಡಿರೋದು. ಹೈಯೆಸ್ಟ್ ನಾನು ಓಕೆ ಮಾಡಿರೋದು ಎಲ್ಲದನ್ನು ಕತೆ ಮೇಲೆ. ಅಂಡ್ ಈ ಸಿನಿಮಾನು 100% ನಾನು ಕತೆ ಮೇಲೆ ಒಪ್ಕೊಂಡು ಮಾಡಿದಂಥದ್ದು. ಬಂದು ನರೇಟ್ ಮಾಡಿದಾಗ ವಿಜುವಲಿ ಇವತ್ತು ನಾವು ಏನ್ ನೋಡ್ತೀವಿ ಅಥವಾ ಏನ್ ನಾಳೆ ಪ್ರೆಸೆಂಟ್ ಆಗುತ್ತೆ ಸಿನಿಮಾ ರಿಲೀಸ್ ಆದಾಗ, ಅದರಲ್ಲಿ ಡಿಫ್ರೆನ್ಸ್ಗಳು ಬರುತ್ತೆ. ಯಾಕಂದ್ರೆ ಕೆಲವು ಡೈರೆಕ್ಟರ್ ಅವ್ರವ್ರದ್ದೇ ಆದ ಸ್ಟೈಲ್ಗಳಿರುತ್ತೆ, ಅಥವಾ ಕೆಲವು ಕ್ಯಾಮ್ರಾಮನ್ ಅವ್ರದ್ದೇ ಆದ ಸ್ಟೈಲ್ಗಳಿರುತ್ತೆ. ಸೊ ನಿಮ್ಗೆ ಔಟ್ಪುಟ್ ಬಂದಾಗ ಡಿಫ್ರೆನ್ಸ್ ಆಗ್ಬೋದು, ಬಟ್ ಸಬ್ಜೆಕ್ಟ್ ವೈಸ್ ನಾನು ಒಪ್ಕೊಳ್ಳೋಕೆ ಕಾರಣ ಕಥೆನೆ. ಸಖತ್ ಸೋಂಬೇರಿ 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 ಆಗಿದ್ದವನು ಪರವಾಗಿಲ್ಲ, ಶಬಾಷ್, ಇವನು ಎಷ್ಟು ಅಂದ್ರೆ ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿದ್ದಾನೆ ಇವನು ಈ ಕೇಸನ್ನ ಸಾಲ್ವ್ ಮಾಡಕ್ಕೆ ಅನ್ನೋಂಥದ್ದು. ಸೊ ಅದು ತುಂಬಾ ಚೆನ್ನಾಗಿ ತಗೊಂಡೋಗಿದೆ ಅಂತ ಅನ್ಸುತ್ತೆ. ಸರ್, ಈ ಹಿಂದೆನೂ ಕೂಡ ನೀವು ಪೊಲೀಸ್ ಪಾತ್ರದಲ್ಲಿ ತುಂಬಾ ಕಾಣಿಸ್ಕೊಂಡಿದೆ. ಯೂಶಲಿ ಏನಂದ್ರೆ ಒಂದೇ ಪಾತ್ರದಲ್ಲಿ ಒಬ್ಬ ಕಲಾವಿದ ಮಾಡ್ಕೊಂಡು ಬಂದಾಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಅಂದ್ರೆ ಬೋರ್ ಹೊಡೆದು ಬಿಡುತ್ತೆ ಅಂತ. ಬಟ್ ನಿಮ್ಮಲ್ಲಿ ಅದು ಉಲ್ಟಾ ಆಗೋಗಿದೆ, ಇನ್ನೂ ನಿಮ್ಮನ್ನು ಪೊಲೀಸಲ್ಲೇ ನೋಡಕ್ ಇಷ್ಟಪಡ್ತಾರೆ. ಅಂಥದ್ದು ಏನ್ ಸರ್ ನೀವು ಅಂದ್ರೆ ಪೊಲೀಸಲ್ಲಿ ತಗೊಂಡ್ ಬರ್ತೀರಾ? ಥ್ಯಾಂಕ್ ಯು ಸೋ ಮಚ್ ಆ ಮಾತಿಗೆ. ಅಂಡ್ ಗೊತ್ತಿಲ್ಲ, ಅಂದ್ರೆ ನನ್ನ ಒಂದು ಧ್ಯೇಯ ಇದೆ, ಅಂದ್ರೆ ಪ್ರತಿ ಕ್ಯಾರೆಕ್ಟರ್ನು ಒಂದೇ ತರ ಮಾಡಬಾರ್ದು ಅನ್ನೋದಿದೆ. ಅಂದ್ರೆ ಇಷ್ಟು ನಾನೇನ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ, ನೀವು ಹೈಲೈಟ್ ಆಫ್ ದ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಅಂದ್ರೆ ನಿಮ್ಗೆ ದೃಶ್ಯ ಬರುತ್ತೆ, ಲಾಫಿಂಗ್ ಬುದ್ಧ ಬರುತ್ತೆ, ಆಮೇಲೆ ಹರಿಕತೆ ಅಲ್ಲ ಗಿರಿಕತೆ ಸಿನಿಮಾ ಬರುತ್ತೆ, ಬೆಲ್ ಬಾಟಮ್ ಬರುತ್ತೆ. ಸೊ ಈ ಎಲ್ಲಾ ಸಿನಿಮಾಗಳಲ್ಲೂ ನೀವು ಪೊಲೀಸ್ ಪಾತ್ರನೇ ನಾನು ಮಾಡಿದ್ರು ಎಲ್ಲಾದ್ರಲ್ಲೂ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ನ ತರುವಂತ ಪ್ರಯತ್ನ ಮಾಡಿದ್ದೀನಿ. ನನ್ಗೆ ಅದು ತುಂಬಾ ಇಂಟ್ರೆಸ್ಟ್. ಅದು ಅಂದ್ರೆ ಒಂದೇ ತರ ಪಾತ್ರ ಮಾಡೋದಕ್ಕಿಂತ ಅಂದ್ರೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ನಿಮ್ಗೆ ಯೂನಿಫಾರ್ಮ್ ಅಷ್ಟೇ ಕಾಮನ್ ಆಗಿರ್ಬೇಕು, ಆ ಯೂನಿಫಾರ್ಮ್ ಒಳಗಿರುವಂತ ವ್ಯಕ್ತಿ ಬದಲಾಗ್ಲೇಬೇಕು, ಪ್ರತಿ ಸಿನಿಮಾಗೂ ಬದಲಾಗ್ಬೇಕು. ಇದು ನಾನ್ ಕಂಡ್ಕೊಂಡಿರೋ ಸತ್ಯ. ಸೊ ನಾನು ಆತರ ಬದಲಾಯಿಸ್ಕೊಂಡ್ ಬಂದಿರೋದಕ್ಕೆ ಜನಕ್ಕೆ ಇನ್ನೂ ಇಷ್ಟ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತೆ ನಂಗೆ. ಅಂದ್ರೆ ಇದೇ ನೀವೇ ಆಯ್ಕೆ ಮಾಡ್ಕೊಳ್ತೀರಾ ಅಥವಾ ಅದೇ ತರತೆ ಬರ್ತಿದ್ಯಾ ನಿಮಗೆ ಅಂತ ಹೇಳಿ? ಪೊಲೀಸ್ ಸುಮಾರಷ್ಟು ಸಿನಿಮಾ ರಿಜೆಕ್ಟ್ ಮಾಡಿದ್ದೀನಿ ನಾನು. 30-40 ಸಿನಿಮಾ ಪೊಲೀಸ್ ಕ್ಯಾರೆಕ್ಟರ್ಗಳನ್ನ ನಾನು ರಿಜೆಕ್ಟ್ ಮಾಡಿದ್ದೀನಿ. ನಾನು ಮಾಡಿಲ್ಲ ಅಂತಲ್ಲ, ರಿಜೆಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ವೆರಿ ಕಾಮನ್ ಲೈನ್ಸ್ ಅಲ್ಲಿ ಇರುವಂತ ಪೊಲೀಸ್ ಆಫೀಸರ್, ನಿಂಗಲ್ಲಿ ಏನೂ ಕೆಲಸ ಇಲ್ಲ. ಯಾವ್ದೋ ಒಂದು ಸಿನಿಮಾದಲ್ಲಿ ಕೇಸ್ ಬರ್ಕೊಳ್ರಿ, ಈ ಕೇಸ್ ಏನಾಯ್ತ್ರಿ, ಅದನ್ನ ನೋಡ್ರಿ, ಇದನ್ನ ನೋಡ್ರಿ, ಈ ತರ ವೆರಿ ಕಾಮನ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳನ್ನ ನಾನು ಮಾಡಕ್ ಇಷ್ಟಪಡಲ್ಲ, ರಿಜೆಕ್ಟ್ ಮಾಡಿದ್ದೀನಿ. ಸೊ ಮಾಡಿರೋ ಅಷ್ಟು ಪಾತ್ರಗಳು ಅದಾಗೆ ಹುಡುಕೊಂಡ್ ಬಂದಾಗ ನಾನು ಒಪ್ಕೊಂಡಿರುವಂತ ಕ್ಯಾರೆಕ್ಟರ್ಗಳು.
ಮ್ಯಾಮ್, ನೀವು ಸಿನಿಮಾನ ಒಪ್ಕೊಳ್ಳೋದಕ್ಕೆ ರೀಸನ್ ಏನು? ಕತೆನಾ ಅಥವಾ ಸರ್ ಇದ್ದಾರೆ ಅಂತ ಕಾಸ್ಟಿಂಗ್ ನೋಡಿನಾ? ಯಾವ ಒಂದು ರೀಸನ್ಗೆ ನೀವು ಈ ಸಿನಿಮಾನ ಒಪ್ಕೊಂಡ್ರಿ ಅಂತ ಹೇಳಿ? ಎರಡು ಮೇಡಮ್, ಕತೆನೂ ನೋಡಿದ್ದೆ ಮತ್ತು ಸರ್ ಇದ್ದಾರಲ್ವಾ, ಓಕೆ ನಾನು ರೆಕಗ್ನೈಸ್ ಆಯ್ತೀನಿ ಅಂತ ಎರಡು ರೀಸನಿಂದ ಈ ಕತೆನ ಒಪ್ಕೊಂಡಿದ್ದೀರಾ. ಸೊ ಸಿನಿಮಾ ಟೀಮ್, ನಿಮ್ಮ ಕಾಸ್ಟಿಂಗ್ ವರ್ಕರ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಪ್ರಕಾಶ್ ತುಂಬಿನಾಡ್ ನಿಮ್ಗೆ ಗೊತ್ತೇ ಇದೆ, ನಮ್ದೇ ಗ್ಯಾಂಗ್. ಸೊ ಅದ್ಭುತವಾಗಿ ಕಲಾವಿದ ಅವರು, ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ. ಅಂಡ್ ಮೂಕ್ ಸುರೇಶ್ ಸರ್, ಅವರೆಲ್ಲ ನಮ್ಗಿಂತ ಹಿರಿಯ ರಂಗ ಕಲಾವಿದರು ಅವರು. ಸೊ ನಟನೆ ಬಗ್ಗೆ ಅವ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಅಂಡ್ ಇನ್ನೂ ಸುಮಾರಷ್ಟು ಜನ ನಿಮ್ಗೆ ಅಲ್ಲಿ ಏನ್ ಕಾಣಿಸ್ತಾರೆ ಎಲ್ಲರೂ ಕೂಡ. ಮಿತ್ರ ಸರ್ ಏನ್ ಅದ್ಭುತವಾದ ಒಂದು ಮಲಯಾಳಿ ಕಾಮಿಡಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ತುಂಬಾ ಅಂದ್ರೆ ಆ ಕ್ಯಾರೆಕ್ಟರ್, ಅವ್ರ ಎಕ್ಸ್ಪ್ರೆಷನ್ಸ್ ನಿಮಗೆ ಪೋಸ್ಟರ್ ಅಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಹಿ ಇಸ್ ಸೋ ಎಕ್ಸ್ಪ್ರೆಸಿವ್, ಅದ್ಭುತವಾದ ನಟ ಅವರು. ಅಂಡ್ ಅವ್ರ ಬಗ್ಗೆ ಎಲ್ಲ ನಾವು ಕಮೆಂಟು ಮಾಡಂಗಿಲ್ಲ, ಅಷ್ಟು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಆಲ್ರೆಡಿ. ಸೊ ಅವ್ರಗಳ ಜೊತೆ ಕಾಂಬಿನೇಷನ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೊಂದು ಗಿವ್ ಅಂಡ್ ಟೇಕ್ ಒಂದು ಕಾಂಬಿನೇಷನ್ ಇರುತ್ತಲ್ಲ, ಆ ಕಾಂಪಿಟೇಷನ್ ಇರುತ್ತಲ್ಲ ಇಬ್ಬರ ಮಧ್ಯದಲ್ಲಿ, ಅದು ಮಜಾ ಬಂದಿದೆ ನನಗೆ ಕೆಲವೊಂದಷ್ಟು. ಅಂದ್ರೆ ನಾವು ಆನ್ ಶಾರ್ಟ್ ಇಂಪ್ರೂವೈಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಶಾರ್ಟ್ ತೆಗಿತಾ ಇದೆ, ನಾನು ಅವ್ರನ್ನ ಅರೆಸ್ಟ್ ಮಾಡುವಂತ ಸೀನು. ಸರ್ ಬಾರೋ ಜೀಪತ್ತು, ನಾನೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ನಿನ್ನ ಅಂತ ಹೇಳ್ತೀನಿ ನಾನು ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಸರ್, ನಮ್ಮ ಇದರಲ್ಲಿ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇವತ್ತರೆಗೂ ಪೊಲೀಸ್ ಜೀಪ್ ಹತ್ತಿಲ್ಲ ಸರ್ ಅಂತ. ಪರವಾಗಿಲ್ಲ, ಇವತ್ತು ನೀನ್ ಜೀಪ್ ಹತ್ತು, ನಾಳೆ ನಿಂಗೆ ಏರೋಪ್ಲೇನ್ ಹತ್ತಿಸ್ತೀನಿ ಅಂತ. ನಾನು ಅದನ್ನ ಏರೋಪ್ಲೇನ್ ಹತ್ತಿಸ್ತೀನಿ ಅನ್ನೋದು ಆನ್ ಶಾರ್ಟ್ ನಾನು ಆಡ್ ಮಾಡಿದ್ದು. ಪರವಾಗಿಲ್ಲ, ಈಗ ಜೀಪ್ ಹತ್ತು, ನಾಳೆ ನೀನ್ ನೋಡ್ಕೋತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ ನೋಡು ಅಂತ. ಅವ್ರು ಅದಕ್ಕೆ ಟಕ್ಕಂತ ಆನ್ ಶಾರ್ಟ್ ಕೌಂಟರ್ ಕೊಟ್ರು, ಸರ್ ನಂದು ಪಾಸ್ಪೋರ್ಟ್ ಇಲ್ಲ ಸರ್ ಅಂತ. ಎಕ್ಸ್ಪೀರಿಯನ್ಸ್ ಇದೆ ಆಕ್ಟಿಂಗ್ ಅಲ್ಲಿ, ಅಂದ್ರೆ ಆನ್ ಸ್ಪಾಟೇ ನೀವು ಆ ರೀತಿ ಡೈಲಾಗ್ಗಳನ್ನ ಇಂಪ್ರೂವೈಸ್ ಮಾಡ್ಕೊಳ್ತೀರಾ. ಅದೊಂದು ಪಾಸ್ಪೋರ್ಟ್ ಇಲ್ವಂತೆ, ಒಂದು ಫೋಟೋ ತೆಗೀರ, ಪಾಸ್ಪೋರ್ಟ್ ಮಾಡ್ಸೋಣ ಅಂತ ಇಮಿಡಿಯೇಟ್ ನಾನು ಒಂದು ಕೌಂಟರ್ ಕೊಟ್ಟೆ. ಸೊ ಈ ತರದ ಇಂಪ್ರೂವೈಸೇಷನ್ಸ್ ಇದೆಯಲ್ಲ, ನಿಮ್ಗೆ ಆ ತರದ ಟ್ರೈನ್ಡ್ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಈ ತರ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಆ ಸೀನ್ ನೋಡಿದಾಗ ಜನ ನಗ್ತಾರೆ, ಅವ್ರಿಗೆ ಖುಷಿ ಆಗುತ್ತೆ, ಎಕ್ಸ್ಪೆಕ್ಟೇ ಮಾಡಿರಲ್ಲ. ಜೀಪ್ ಹತ್ತು ಅಂದ್ರೆ, ಇಲ್ಲ ಸರ್ ನಮ್ಮ ಫ್ಯಾಮಿಲಿಲಿ ಯಾರು ಹತ್ತಿಲ್ಲ ಅಂದಿದ ತಕ್ಷಣ ಇವತ್ತು ಜೀಪ್ ಹತ್ತು, ನಾಳೆ ಏರೋಪ್ಲೇನ್ ಹತ್ತಿಸ್ತೀನಿ ಅಂದ್ರೆ ಆಲ್ರೆಡಿ ಇಟ್ಸ್ ಇನ್ ಪೀಪಲ್ಸ್ ಮೈಂಡ್. ಪೊಲೀಸ್ ಅವ್ರು ಏರೋಪ್ಲೇನ್ ಹತ್ತಿಸ್ತೀನಿ ಅಂದ್ರೆ ಲಾಠಿ ತಗೊಂಡು ಬಾರಿಸ್ತಾರೆ ಅಂತಾನೆ ಅರ್ಥ ಅಂತ. ಸೊ ಅದಕ್ಕೆ ಅವ್ರ ಕೌಂಟ್ ಇತ್ತಲ್ಲ, ದಟ್ ವಾಸ್ ಸರ್ಪ್ರೈಸಿಂಗ್ ಅಗೇನ್. ಸೊ ಆ ತರದ ಇಂಪ್ರೂವೈಸೇಷನ್ಸ್ಗಳು ಈ ತರದ ಅದ್ಭುತ ಆಕ್ಟರ್ಗಳು, ಕೋ ಆಕ್ಟರ್ಗಳಿದ್ದಾಗ ಸಾಧ್ಯ ಆಗುತ್ತೆ ಅನ್ನೋದು.